ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಹುಳಿಯಾರು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಸಂತೆ ಸ್ಥಳಾಂತರ, ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಕಸ ವಿಲೇವಾರಿ ಘಟಕ ಸ್ಥಾಪನೆಗಾಗಿ ರಾಜ್ಯ ರೈತ ಸಂಘ ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಇಂದು 31ನೇ ದಿನವೂ ಕೂಡ ಮುಂದುವರಿಯಿತು. ದಯವಿಟ್ಟು ಇಲ್ಲಿ ಬಂದಂತ ವೈದ್ಯಕೀಯ ಸಂಘದ ವೈದ್ಯರುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ 34ನೇ ದಿನ ಹೋರಾಟಕ್ಕೆ ನೀವು ಬೆಂಬಲ ಸೂಚಿಸುವುದು ಬಹಳ ನಮಗೆ ಆಭಾರಿಯಾಗಿದ್ದೇನೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಚಿತ್ರದುರ್ಗ ಜಿಲ್ಲಾ ಕಾರ್ಯಾಧ್ಯಕ್ಷ ಸೋಮೇನಹಳ್ಳಿ ಸ್ವಾಮಿ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿಗಾರನ ಉದ್ದೇಶಿಸಿ ಮಾತನಾಡಿದರು. ನಾವು ಮೊದಲು ಹೇಮಾವತಿದೊಂದು ನೀರಿಗೋಸ್ಕರ ಹೋರಾಟ ಮಾಡಿದ್ವಿ. ಭಾಗವಹಿಸಿ ಬಹಳ ಅದ್ಭುತವಾಗಿ ಆ ಒಂದು ಹೋರಾಟ ನಡೀತದೆ. ಈಗ ನೀರು ಬರ್ತಾ ಇದೆ, ನಿರಂತರವಾಗಿ ನಡೀತದೆ. ಅವತ್ತು ಸಹ ನಾವು ವೈದ್ಯ ಸಂಘದವರು ಮತ್ತು ವಸತಿ ಸಂಘದವರೆಲ್ಲ ಬಂಗಾರದ ಇವತ್ತು ಸಹ ಅದೇ ರೀತಿ ಬಂದಿದ್ದಾರೆ. ನಾವು ನಿಧಾನಕ್ಕೆ ಭಾಳ 30 ಕೂಡ ಬಂದಕ್ಕೆ ನಾವು ಕ್ಷಮೆ ಕೇಳ್ತೀವಿ. ನಾವು ರೈತರ ಮಕ್ಕಳಾಗಿ ಬರಬೇಕಾಯ್ತು. ಪ್ರತಿಯೊಬ್ಬ ವೈದ್ಯರು ಸಹ ರೈತನೇ. ನಾವು ಡಾಕ್ಟರ್ ಆಗಿರೋ ಮೊದಲು ನಾವು ರೈತ, ಅದು ನಾವು ತಿಳ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ಸಹಕಾರ ಅನ್ನೋದಕ್ಕಿಂತಲೂ ನಾವು ಸಹ ಭಾಗಿದಾರರು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ವೈದ್ಯರು ಯಾವಾಗಲೇ ಆಗಲಿ ಹಣಕಾಸಿಂದಿರ್ಬೋದು ಮತ್ತು ಇನ್ನು ಮಾಮೂಲಿ ಯಾವ್ದಾರ ಒಂದು ಜಾಥಾ ಕಾರ್ಯಕ್ರಮ, ನಾಗರಾಜ್ ಹೇಳಿರೋ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೋಬೇಕಾಗತ್ತೆ. ಅವತ್ತು ಸಹ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಪಾಪ ಮನೆ ಮಠ ಬಿಟ್ಟು 33 ದಿವಸ, ಅದು ಇಂಥ ಚಳಿನಲ್ಲಿ 34ನೇ ದಿವಸ ನೀವು ನಿಜಕ್ಕೂ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದಲೇ ತಮ್ಮ ಮನೆ ಕೆಲಸ ಅನ್ನೋ ರೀತಿಯಲ್ಲಿ ಎಲ್ಲರೂ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಮ್ಮೆಲ್ಲರ ಒಂದು ಸಹಕಾರ ಇದ್ದೇ ಇರುತ್ತೆ. ಇವತ್ತೇ ಅಲ್ಲ, ಯಾವತ್ತೂ ರೈತರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇದು ಮುಂದುವರಿಲಿ. ಏಕೆಂದರೆ ಸುಮಾರು ಜ್ವಲಂತ ಸಮಸ್ಯೆಗಳಿದ್ದಾವೆ. ಪಟ್ಟಣ ಪಂಚಾಯಿತಿ ಅನ್ನೋದು ಹೆಸರಷ್ಟೇ ಬಿಟ್ಟರೆ, ಮೊದಲು ಪಂಚಾಯತಿನಲ್ಲಿ ಏನಿತ್ತು ಅದರಂತೆ ಬದಲಾವಣೆ ಏನೂ ಆಗಿಲ್ಲ. ಬೋರ್ಡ್ ಮಾತ್ರ ಬದಲಾಗಿದೆ, ಅಧಿಕಾರಿಗಳು ಸಹ ಬದಲಾಗಿದ್ರು ಸಹ ನಮಗೆ ಜ್ವಲಂತವಾದ ಸಮಸ್ಯೆಗಳು ಪಟ್ಟಣ ಪಂಚಾಯತಿ ಆದಮೇಲೆ ಜಾಸ್ತಿ ಆಗಿದೆ. ಹುಳಿಯಾರಿನಲ್ಲಿ ಒಂದು ಯಾವ್ದಾರ ಒಂದು ಲೈಸೆನ್ಸ್ ಬೇಕಂದರೆ ಇಲ್ಲಿ ಅಡಿಬೇಕಾಗುತ್ತೆ. ಒಂದು NOC ತಗೊಳ್ಳೋದು ಕೈ ಮುಗಿಬೇಕು. ನಾವಾರು ಗೊತ್ತಿದೆ, ಸ್ವಲ್ಪ ಕೆಲಸ ಆಗುತ್ತೆ, ಗೊತ್ತಿಲ್ಲದೇನೇನವರು ಇರುತ್ತಿರೋದೇ ಇಲ್ಲಿ. ಅದು ಮೊದಲು ಬದಲಾಗಬೇಕು. ಯಾಕೆಂದರೆ ಎಷ್ಟು ಜನ ಬಂದರು, MLAಗಳು ಬಂದರು, ಬದಲಾಗಲ್ಲ. ಬೇಸ್ ಲೆವೆಲಲ್ಲಿ ಇಲ್ಲಿ ಪಟ್ಟಣ ಪಂಚಾಯತಿ ಏನು ಮೆಂಬರ್ಸ್ ಇದ್ದಾರೋ ಅಲ್ಲಿಂದಲೂ ಅಧಿಕಾರಿಗಳು ಅದನ್ನು ಬದಲು ಮಾಡ್ಕೋಬೇಕು. ರೈತರು ಬಂದವರೆ, ಯಾರೇ ಬಂದವರೆ, ನಾವು ನಮಗೆಲ್ಲ ಆಗದ ಸ್ಪಂದಿಸೋಣ ಅಂತ ಹೇಳ್ತಾ, ಮೊದಲು ನಾವೆಲ್ಲ ಬಂದಾಗ ಸುಮ್ಮನೆ ಒಂದು ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಅರ್ಜಿ ಕೊಟ್ಟರೆ ಲೈಸೆನ್ಸ್ ತಂದು ಕೊಡೋರು. ಈಗೇನಾಗಿದೆ ಅಂದರೆ 1 ತಿಂಗಳು ನಾವೊಂದು ಬಿಲ್ಡಿಂಗ್ ಕಟ್ಟಿದ್ವಿ, ಅದು ಸ್ವಲ್ಪ ವಿಚಾರ 3 ತಿಂಗಳಾಯ್ತು ನಾವು ಲೈಸೆನ್ಸ್ ತೊಗೊಳೋದು. ಅದು ಎಷ್ಟು ಕಷ್ಟ ಆಯಿತು ಅಂದರೆ ಅದಕ್ಕೆ ಸಾಕಷ್ಟು ದುಡ್ಡು ಸಹ ಕೊಡೋಂಗಾಯ್ತು. ಕೊಟ್ಟ ಮೇಲೆ ಕೆಲಸ ಆಯಿತು ಅಂತ ಬೇರೆ ಅವೆಲ್ಲ ಸಮಸ್ಯೆಗಳಿದ್ದಾವೆ. ಸುಮಾರು MLAಗಳು ಬಂದು ಅದು ಏನೂ ಮಾಡೋಕ್ಕಾಗಲಿಲ್ಲ. ಮಾಡೋಕ್ಕಾಗದಂಥ ರಿಪೇರಿ ಮಾಡೋಕ್ಕಾಗದಂಥ ಒಂದು ಸಂದರ್ಭ ಇದು. ಮತ್ತು ಚೀಫ್ ಆಫೀಸರ್ ಬಂದವರು ಸಹ ಈ ಮಂಜುನಾಥ್ ಬಂದವರು ಅದೇ ಸಮಸ್ಯೆ ಆಯಿತು. ಆ ಸಮಸ್ಯೆಯಿಂದಲೂ ಸಹ ಹುಳಿಯಾರಿನಲ್ಲಿ ಸರಿಯಾಗಿ ಯಾರು ಕಾರ್ಯನಿರ್ವಹಿಸ್ತಿಲ್ಲ. ಘನತ್ಯಾಜ್ಯ ಇರ್ಬೋದು, ಎಲ್ಲಿಂದ ಅಲ್ಲಿ ಬಿಸಾಕ್ತಾರೆ. ನಾವಂತೂ ಎಷ್ಟೋ ಸಲ ಹೇಳಿದ್ದೀವಿ, ದಾರಿಲೇ ಕೂತಿರ್ತಾರೆ. ಇಲ್ಲೂ ಅಷ್ಟೇ, ದಾರಿ ಬಿಡೋದೇ ಇಲ್ಲ. ಈಗ ಅಲ್ಲಿಗೆ ಇದೇನು ಸಂತೆ ಇದೆ ಮೈದಾನ, ಅಲ್ಲಿಗೆ ಎಷ್ಟೋ ವರ್ಷದಿಂದ ನಾವು ಚಿಕ್ಕೂರಿನಿಂದ ಇಲ್ಲಿದ್ದನ್ನು ಊರು ಬೆಳೆದೈತೆ. ಅದು ಬದಲಾವಣೆ ಮಾಡಬೇಕು. ಈಗಲೇ ಅವರೇ ವರ್ತಕರು ಏನು ಶುರು ಮಾಡಿದ್ದಾರೆ ಅಂದರೆ ನಮ್ಮ ಇಲ್ಲೇ ಇರ್ತೀವಿ, ಅಲ್ಲಿಗಿಂತ ಜನ ಅಲ್ಲಿ ಬರಲ್ಲ ಅನ್ನೋ ಒಂದು ಇಷ್ಟೊಂದೆಲ್ಲ ಹೋರಾಟ ಮಾಡಿ ಅಲ್ಲಿ ಎಲ್ಲ ರೆಡಿ ಮಾಡಿದ ಮೇಲೆ ಈಗ ನಾವು ಆಗಲ್ಲ ಅಂತ ಇದ್ದಾರೆ. ಅದೆಲ್ಲ ನಡೆಯೋದಿಲ್ಲ. 4 ದಿವಸ ತೊಂದರೆ ಆಗ್ಬೋದು, ಅಲ್ಲೇ ಹೋಗಲಿ, ಏನೂ ಆಗಲ್ಲ. ಈಗ ನಾವು ಏನಾದ್ರು ಒಂದು ಬೇಕಂದ್ರೆ ಕಬ್ಬಣ ಬೇಕಂದ್ರೆ ಮನೆ ಮುಂದೆ ಬರುತ್ತೆ, ನಾವು ಹೋಗಿ ತರಲ್ಲ ಕಬ್ಬಣ. ಯಾವ್ದಾರ ಪಾತ್ರೆ ಬೇಕಂದ್ರೆ ಪಾತ್ರೆ ಅಂಗಡಿಗೆ ಹೋಗ್ತೀವಿ, ಹೋಗಲಿ ಅಂತ ನನ್ನ ಒಂದು ಆಸೆ ಕೂಡ, ಎಲ್ಲರ ಒಂದು ಅಭಿಪ್ರಾಯ ಕೂಡ. ಇಲ್ಲಿ ಯಾಕೆಂದರೆ ತಿರ್ಗಾನು ಅದೇ ಥರ ದಾರಿನಲ್ಲಿ ಇಟ್ಕೊಂಡು ಕೂತಿರ್ತಾರೆ, ಒಂದು ವೆಹಿಕಲ್ ಹೋಗಲ್ಲ, ಯಾರಿಗಾರ ಏನಾದ್ರು ಅಪಾಯ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ದಯಮಾಡಿ ಆ ಒಂದು ಏನು ಅಲ್ಲಿ ಮಣ್ಣು ನೋಡ್ತಿದ್ದಾರೋ ಆ ಜಾಗದಲ್ಲೇ
ಒಂದು ನೆರಳು ಮಾಡಿ ನೀರು ಮಾಡಿ ಅದನ್ನು ಸ್ವಲ್ಪ ಬೇಗ ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಮನವಿ ಮಾಡ್ತೀವಿ. ಈ ಥರ ಒಂದು ಪೂರ್ತಿ ಇದು ಏನಿದೆ, ಇದೇನು ಒಂದು ಹೋರಾಟ ಇದೆಯೋ ಇದು ನಮ್ದು ಏನಿದೆಯೋ ಒಂದು ಸಾಧನೆ ಆಗೋವರೆಗೂ ಇದೆಲ್ಲ ಬೇಡ ಅಂತ ಹೇಳ್ತಾ ಹೆಂಗೆ ನೀರು ತಂದು ಉಳಿಯಾರಿಗೆ ಆ ರೀತಿ ಇದು ಆಗಲಿ ಅಂತ ನಾನು ಆಶಿಸಿ ಏನಾದರೂ ನಮ್ಮ ಹಿರಿಯ ವೈದ್ಯರನ್ನು ಮಾತಾಡ್ತಾರೆ ಅಂತ ಹೇಳಿ ರೈತರು ಮತ್ತು ಸಾರ್ವಜನಿಕರ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಹೋರಾಟ ನಡೀತಾ ಇದ್ದು, ಸರ್ಕಾರವು ತಕ್ಷಣ ಸ್ಪಂದಿಸಬೇಕು ಅಂತ ಒತ್ತಾಯಿಸಿದರು. ಧರಣಿಯಲ್ಲಿ ಡಾಕ್ಟರ್ ನಾಗರಾಜು ಅಧ್ಯಕ್ಷರು, ವೈದ್ಯರ ತಾಲೂಕು ಘಟಕ, ಸ್ಪಂದನ ನರ್ಸಿಂಗ್ ಹೋಂನ ವೈದ್ಯರು, ಡಾಕ್ಟರ್ ಸಿದ್ದರಾಮಯ್ಯ ಸಿದ್ದುಶ್ರೀ ಕ್ಲಿನಿಕ್, ಡಾಕ್ಟರ್ ಜಯಶ್ರೀ ಕ್ಲಿನಿಕ್, ಡಾಕ್ಟರ್ ರಾಜಶೇಖರ್, ಪಾತ್ರೆ ಅಂಗಡಿಯ ಪರಮೇಶ್, ಹಾರ್ಡ್ವೇರ್ ವ್ಯಾಪಾರಿ ಬಸವರಾಜು, ಹನುಮಂತಯ್ಯ, ದಲಿತ ಸಹಾಯವಾಣಿ ಎನ್ ಭಾಸ್ಕರ್, ಪರಮಶಿವಯ್ಯ, ಲಕ್ಷ್ಮಿ, ಬಂಗಾರಮ್ಮ, ಶಾರದಮ್ಮ, ಲತಾ, ಪೃಥ್ವಿಬಾಯಿ, ನೀರಾ ಈರಣ್ಣ, ಕರಿಯಣ್ಣ, ಹೂವಿನ ತಿಮ್ಮಪ್ಪ ಮುಂತಾದವರು ಧರಣಿಗೆ ಬೆಂಬಲ ವ್ಯಕ್ತಪಡಿಸಿದರು. ಪಟ್ಟಣ ಪಂಚಾಯಿತಿಯಾಗಿ ತುಂಬ ವರ್ಷಗಳಾಯಿತು, ಸುಮಾರು ಒಂದು 5 ವರ್ಷ ಆಯಿತು, 7 ವರ್ಷ ಆಯಿತು. 7 ವರ್ಷವಾದರೂ ನಾವು ನಿರೀಕ್ಷಿತ ಫಲ ಗಂಭೀರತೆಯಿಂದ ಕೆಲಸ ಆಗಿಲ್ಲ ಅನ್ನೋದು ಎಲ್ಲರಿಗೂ ಜನಸಾಮಾನ್ಯರು ವಿಚಾರ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಮನಗಂಡ ಇವರು ಅಧ್ಯಕ್ಷರು ಚಂದ್ರಣ್ಣವರು ಮತ್ತು ಎಲ್ಲ ಅವರ ಎಲ್ಲ ಪದಾಧಿಕಾರಿಗಳು ಒಂದು ನಿರ್ಣಯ ಮಾಡಿ ಈ ಒಂದು ಕೆಲಸಕ್ಕೆ ಆಕ್ಸಿಲರೇಟ್ ಆಗಲಿ, ಜಾಸ್ತಿ ಬೇಗ ಕೆಲಸಗಳು ಮುಂದೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಈ ಆಡಳಿತ ವರ್ಗ ಮತ್ತು ಚುನಾಯಿತ ವರ್ಗನ ಎಚ್ಚರಿಸೋಕ್ಕೋಸ್ಕರ ಈ ಒಂದು ಎಲ್ಲ 35 ದಿವಸಗಳ ಹೋರಾಟ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಶ್ಲಾಘನೀಯ, ನಮ್ಮೆಲ್ಲರ ಬೆಂಬಲ ಇರುತ್ತೆ. ಯಾವುದೇ ವಿರುದ್ಧ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳ ವಿರುದ್ಧ ಧಿಕ್ಕಾರಲ್ಲ, ಯಾವುದೇ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಲ್ಲ. ಯಾಕೆ ಅಂದರೆ ಸಾಂಕೇತಿಕವಾದಂಥ ನಿರ್ಣಯ ಮೌನವಾಗಿರ್ತಕ್ಕಂಥದ್ದನ್ನೇ ಮಾತಾಡ್ಬೋದು. ಮತ್ತು ಅಷ್ಟೊಂದು ಮೌನವಾಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ನಿಬಂಧನೆಯನ್ನು ಅದನ್ನು ಅವರು ಉಪಯೋಗ ಯಾವ ಅಧಿಕಾರಿಗಳು ಅವರು ಬರ್ತಾರೆ ಮಾತಾಡ್ತಾರೆ. ಅದು ಯಾವುದೇ ಅಧಿಕಾರಿಗಳು ಆಗ್ತಾ ಇಲ್ಲ. ಮೊನ್ನೆ ಹೇಳಿದ್ರು ಬಟ್ ಅನ್ನು ನಮಗೆ ಮಾಹಿತಿ ಬಂದಿದೆ. ಅದು ನಾವು ಅರಣ್ಯ ಇಲಾಖೆ ಅಲ್ವಾ? ಹಾಗಾಗಿ ಈ ಯಾವುದೂ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಅವರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಡಿ ಸಿ ಅವರು ಒಂದು ನಿಮಿಷ ಬಂದವರು ಅವ್ರಿಗೆ ಕಾರ್ ಕೊಟ್ಟಿದ್ದಾರೆ, ಕಾರ್ ಐತೆ, ಎಲ್ಲದೂ ಐತೆ. ಸುರೇಕೆರೆ ಅಲ್ಲ, ಇವತ್ತು ತುಮಕೂರು ಜಿಲ್ಲೆ 16 ಇರುವಂಥ ಇಂಟೀರಿಯರ್ ಕೊನೆಯ ಭಾಗ ಕೊನೆಯ ಭಾಗ ಹಾಟ್ಸ್ಪಾಟ್ ಬರಬಾರ್ದ. 30 ದಿವಸದಿಂದ ಮೆಸೇಜು ಆಯಿತು, ಎಸ್ಸಿಯಿಂದ ಹೋಗಿದೆ, ಬರಬಾರ್ದು. ಕೂಡ ಪ್ರಾಥಮಿಕ ಪ್ರತಿಭಟನೆಗೆ ಬರಲಿಲ್ಲ ಅಂತಂದರೆ ಲೆಕ್ಕ ಈ ಬಾರಿ ನೀವು ಶೌಚಾಲಯಗಳೆಲ್ಲ
ಶೌಚಾಲಯ ಈಗ ಅದೊಂದು ಆಗಿದೆ ಅದಾದ ಎಣ್ಣೆ ಬೆಳೀತು ಒಂದು ದೊಡ್ಡ ತೊಂದರೆ ಇಲ್ಲ ಅದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅದನ್ನ ತಗೊಂಡೋಗಿ ಸಂಸ್ಕರಣೆ ಮಾಡೋದು ಸಂಸ್ಕರಣಾ ಘಟಕ ಇಲ್ಲ ಇತ್ತು 7 ವರ್ಷದ ಹಿಂದೆ